When you come back to God, ನಾವು ದೇವರ ಬಳಿಯಲ್ಲಿ ಹಿಂತಿರುಗಿ ಬರುವಂತ ಸಮಯದಲ್ಲಿ God is promising to the people who have come back to Him. He said, they will enjoy the goodness of the Lord. ಆಮೆನ್. ದೇವರು ಅವರ ಬಳಿಯಲ್ಲಿ ಹಿಂತಿರುಗಿ ಬರುವಂತಹ ಜನರಿಗೆ ಈ ಪ್ರಕಾರವಾಗಿ ವಾಗ್ದಾನ ಮಾಡ್ತಾರೆ, ಅವರು ನನ್ನ ಒಳ್ಳೆಯ ಕಾರ್ಯಗಳನ್ನು ಅನುಭವಿಸಿ ಆನಂದಿಸುವವರಾಗಿದ್ದಾರೆ. If you have come back to God and you have fellowship with the Lord, you live in Jesus, this promise is for you. ಆಮೆನ್. ನಾವು ದೇವರಲ್ಲಿ ಹಿಂತಿರುಗಿ ಬಂದು ಆತನ ಅನ್ಯೋನ್ಯತೆಯಲ್ಲಿ ಆತನಲ್ಲಿ ನಾವು ಜೀವಿಸ್ತಾ ಇದ್ರೆ ಈ ಎಲ್ಲಾ ವಾಗ್ದಾನಗಳು ನಮಗೆ ಸಂಭವಿಸುವಂತದ್ದು. So God says goodness of the Lord is for them. ಆಮೆನ್. ದೇವರು ಹೇಳುವಂತದ್ದು ದೇವರ ಎಲ್ಲಾ ಒಳ್ಳೆಯ ಕಾರ್ಯಗಳು ಅಂತ ಜನರಿಗೆ ಕೊಡಲ್ಪಟ್ಟಿದೆ. What is goodness? ಯಾವುದು ಈ ಒಳ್ಳೆಯ ಎಲ್ಲಾ ವಿಷಯಗಳು? When you go to Hebrew Bible, ಹೀಬ್ರೂ ಬೈಬಲ್ ಅಲ್ಲಿ ನಾವು ನೋಡುವಾಗ the word used for goodness is tob. ಆ ಒಳ್ಳೆತನ ಎಂಬುದಾಗಿರುವಂತಹ ಪದಕ್ಕೆ ಆ ಹೀಬ್ರೂ ಭಾಷೆಯಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ ತೋಬ್ ಎಂಬುದಾಗಿ. What is the meaning of tob? ತೋಬ್ ಎಂಬುದರ ಅರ್ಥವೇನು? Okay, here is the meaning. ಇಲ್ಲಿದೆ ಅದರ ಅರ್ಥ. Tob means good things. ತೋಬ್ ಎಂಬುದರ ಅರ್ಥ ಒಳ್ಳೆತನಗಳು, not bad things. ಕೆಟ್ಟ ವಿಷಯಗಳಲ್ಲ, So when ಕೆಟ್ಟತನ you come ಅಲ್ಲ. back to God, God has good things. ನಾವು ದೇವರ ಬಳಿಯಲ್ಲಿ ಹಿಂತಿರುಗಿ ಬರುವಾಗ ದೇವರಿಗೆ ನಮಗೆ ಕೊಡುವುದಕ್ಕಾಗಿ ಒಳ್ಳೆಯ ವಿಷಯಗಳಿವೆ. The second meaning of tob is goods. Goods, you know, goods. ಎರಡನೇ ಈ ಒಂದು ತೋಬ್ ಎಂಬುದರ ಅರ್ಥ ಗೂಡ್ಸ್ ಆಗಿದೆ. Goods. ಕನ್ನಡದಲ್ಲಿ ಹೇಳ್ತೀವಿ goods. Goods ಅದೇ ಸಾಮಗ್ರಿಗಳು. ಸಾಮಗ್ರಿಗಳು. Okay. The third meaning of ಮೂರನೇ ಅರ್ಥ, the tob means property. ಮೂರನೇ ಅರ್ಥ ಅದೊಂದು ಪ್ರಾಪರ್ಟಿ ಎಂಬುದಾಗಿ, ಅದೊಂದು ಕೊಡಲ್ಪಟ್ಟಂತಹ Property. ಸ್ಥಳ When you come back to God, see, God is giving you tob. That includes property. ಆಮೆನ್. ನಾವು ಹಿಂತಿರುಗಿ ದೇವರ ಬಳಿಯಲ್ಲಿ ಬರುವಾಗ ದೇವರು ನಮಗೆ ಈ ಪ್ರಾಪರ್ಟಿಯನ್ನು, ಆಸ್ತಿಯನ್ನು ಕೂಡ ಕೊಡಲಿದ್ದಾರೆ. Hallelujah. See, I'm just saying the meaning of the word tob, okay? ಈ ತೋಬಿನ ಪದದ ಅರ್ಥವನ್ನು ಹೇಳ್ತಾ ಇದ್ದೇನೆ. And the next meaning of the word tob is fairness. Fair and lovely, you know, fairness. ಇನ್ನೊಂದು ಅರ್ಥ ಅದು ಪ್ರಕಾಶಿಸುವಂತದ್ದು ಅಥವಾ ಬಹಳ ಸೌಂದರ್ಯವಾಗಿರುವಂತದ್ದು. When you come back to God, you will shine. ಆಮೆನ್. ನೀವು ದೇವರ ಬಳಿಯಲ್ಲಿ ಮತ್ತೆ ಹಿಂತಿರುಗಿ ಬರುವಾಗ ಪ್ರಕಾಶಗೊಳ್ಳುವವರಾಗಿ. The next meaning is beauty. ಇನ್ನೊಂದು ಅರ್ಥ ಏನಂದ್ರೆ ಅದು ಸೌಂದರ್ಯ ಎಂಬುದಾಗಿ. When you come back to God, you are the real essence, the beauty will come out. ಆಮೆನ್. ನಾವು ದೇವರ ಬಳಿಯಲ್ಲಿ ಹಿಂತಿರುಗಿ ಬರುವಾಗ ನಮ್ಮೊಳಗೆ ಇರುವಂತಹ ನಿಜವಾದ ಸೌಂದರ್ಯ ಅದು ಹೊರ ಬರುವಂತದ್ದು. The real beauty is the spiritual beauty, one Amen. of the soul that connects with God, that comes out, and people are going to glorify God because of you. ನಿಜವಾದ ಸೌಂದರ್ಯ ಅಂದ್ರೆ ಅದು ಆತ್ಮಿಕ ಸೌಂದರ್ಯವಾಗಿದೆ. ಅದು ಹೊರಹೊಮ್ಮುವಾಗ ದೇವರ ಮಹಿಮೆಯನ್ನು ಪಡಿಸುವಾಗ ಜನರೆಲ್ಲರೂ ಅದನ್ನು ಗಮನಿಸುವರು. Next, the meaning of tob means joy. ಇನ್ನೊಂದು ಅರ್ಥ ಅಂದ್ರೆ ಅದೊಂದು ಸಂತೋಷ, ಹರ್ಷ ಎಂಬುದು. So when you come back to God, God is saying, I am going to give you joy. ಆಮೆನ್. ನೀವು ಹಿಂತಿರುಗಿ ದೇವರ ಬಳಿಯಲ್ಲಿ ಬರುವಾಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹರ್ಷವನ್ನು, ಸಂತೋಷವನ್ನು ಕೊಡ್ತೇನೆ. The other meaning for tob means wellness. ಇನ್ನೊಂದು ಅರ್ಥ ಅಂದ್ರೆ ಅದು ಎಲ್ಲವೂ ಸೌಖ್ಯವಾಗಿರುವಂತದ್ದು. ಶುಭ ಅಲ್ವಾ? ಕರೆಕ್ಟ್ ಅಲ್ಲ? All is well. You all know all is well. See, that means wellness is promised to those who have come to God. ಆಮೆನ್. ಯಾರು ದೇವರ ಬಳಿಯಲ್ಲಿ ಹಿಂತಿರುಗಿ ಬಂದಿರ್ತಾರೋ ಅವರಿಗೆ ವಾಗ್ದಾನ ಮಾಡಿರುವಂತದ್ದು ಎಲ್ಲ ಒಳ್ಳೆತನವು, ಎಲ್ಲ ಶುಭವೂ ಕೊಡಲ್ಪಡುತ್ತದೆ. And to the last one is prosperity. ಕಡೆಯದಾಗಿ ಅದೊಂದು ಐಶ್ವರ್ಯ, ಅದು ಕೂಡ ಕೊಡಲ್ಪಡುತ್ತದೆ. Hallelujah. See, think about the meaning of the word tob, goodness. These meanings are there. This is promised to those people who have come back to God. ಇದಾಗಿದೆ ಈ ಒಳ್ಳೆತನ ಎಂಬುದರ, ಈ ತೋಬ್ ಎಂಬುದರ ಅರ್ಥ. ಈ ಎಲ್ಲವೂ ಕೂಡ ಯಾರು ದೇವರ ಬಳಿಯಲ್ಲಿ ಹಿಂತಿರುಗಿ ಬರ್ತಾರೋ ಅವರಿಗೆ ಕೊಡಲ್ಪಡುವಂತದ್ದು. ನಿಮಗೆ ಯಾವ ಸಂತೋಷ ಇಲ್ವಾ ಇದು ದೇವರು ನಿಮಗೆ ಕೊಟ್ಟಿರೋದು? ಇದು ನಿಮಗೆ ಸಿಕ್ಕಿರೋದು, ದೇವರು ಕೊಟ್ಟಿರೋದು. Hallelujah. ನಾನು ಹೇಳಿರೋದಲ್ಲ. I did not say this. I am just revealing the truth. As a lawyer saying, this is the IPC section and this is what you are going to get. You are not at all enjoying. ಒಬ್ಬ ವಕೀಲರು ಹೇಳುವ ಪ್ರಕಾರವಾಗಿ ಇದಾಗಿದೆ, ಇದೆಲ್ಲವೂ ನಿಮಗೆ ಸಿಗುತ್ತದೆ ಎಂದಾಗ ನಾವು ಯಾವುದೇ ರೀತಿಯಾದ ಸಂತೋಷ ವ್ಯಕ್ತಪಡಿಸದೆ ಕೂತಿರುವಂತದ್ದು. ನಾನು ನಿಮಗೆ ಕೊಡ್ತಾ ಇಲ್ಲ ಇದು. It is already been given to you by the Lord. ಆಮೆನ್. ಇದಾಗಲೇ ದೇವರು ನಿಮಗೆ ಕೊಡಲ್ಪಟ್ಟಿರುವಂತಹ ವಿಷಯವಾಗಿದೆ. So you enjoy it. ಆಮೆನ್. ಅದನ್ನು ನಾವು ಸಂತೋಷದಿಂದ ಸ್ವೀಕರಿಸುವವರಾಗಿರಬೇಕು. And while you get up, I have property. You have to think, I have property. I have come back to God. I have beauty. I have joy in my life. I have prosperity. ಆಮೆನ್. ನಾವು ಓಡಾಡುವಾಗಲೂ ನಡೆಯುವಾಗಲೂ ಯಾವಾಗಲೂ ನನಗೆ ಆಸ್ತಿ ಇದೆ, ದೇವರು ನನಗೆ ಸೌಂದರ್ಯವನ್ನು ಕೊಟ್ಟಿದ್ದಾರೆ, ಪ್ರಕಾಶವನ್ನು ಕೊಟ್ಟಿದ್ದಾರೆ, ನನಗೆ ದೇವರಲ್ಲಿ ಸಂತೋಷವಿದೆ, ಆನಂದವಿದೆ ಎಂಬುದಾಗಿ ಯಾವಾಗಲೂ ಹೇಳ್ತಾ ಇರಬೇಕು. Hallelujah. ಆಮೆನ್. See, don't see things and say.
ಆಮೆನ್. Know things and say. ಆಮೆನ್. ಆ ವಿಷಯಗಳನ್ನು ನೀವು ಕಣ್ಣಾರೆ ಕಂಡು ಹೇಳ್ತೀನಿ ಎಂಬುದಾಗಿ ಹೇಳೋದು ಬೇಡ, ಅದರ ಬದಲಾಗಿ ಅದರ ಸತ್ಯವನ್ನು ಅರಿತು ಹೇಳುವಂತ. When you know things, when you know the truth and speak, Amen. things will come and gather to you. ಸತ್ಯವನ್ನು ತಿಳಿದು ನಾವು ಅದನ್ನು ಮಾತನಾಡುವಾಗ ಎಲ್ಲಾ ವಿಷಯಗಳು ನಮ್ಮನ್ನು ಹಿಂಬಾಲಿಸಿ ಬರುವಂತದ್ದಾಗಿದೆ. Are we together? ಆಮೆನ್. ಎಲ್ಲರೂ ಒಟ್ಟಾಗಿದ್ದೇವಾ? Hallelujah. Okay. So now when you read your Bible, it says you will enjoy the goodness of God. And then there is a dash. What do you mean? See, it says about what it means to be the goodness of God. ಸತ್ಯವೇದ ಓದುವಾಗ ದೇವರ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನು ನಾವು ಅನುಭವಿಸುತ್ತೇವೆ ಎಂಬುದಾಗಿದೆ. ಅಲ್ವಾ? ಆ ಒಳ್ಳೆಯದು ಎಂಬುದರ ಅರ್ಥ ಏನು? Al full stop ಹಾಕಿಲ್ಲ. You did not see full stop there. ಅಲ್ಲೊಂದು ಫುಲ್ ಸ್ಟಾಪ್ ಇಲ್ಲ, ಬದಲಾಗಿ ಮುಂದೆ ಅದು ಇನ್ನೂ So what Bible continue is ಆಗಿದೆ. saying, Bible is saying, what is the goodness of God? ಸತ್ಯವೇದ ಹೇಳುವಂತದ್ದು ದೇವರ ಆ ಒಳ್ಳೆ ವಿಷಯಗಳು ಯಾವುವು? Check your Bible whether it is right or not what I'm saying. ನಾವು Chapter ನೋಡೋಣ 31 verse it says in verse 112, they will rejoice in the bounty of the Lord, and then there is a slash. Okay, so that means the grain, the new wine, and the olive, the young of the flock, the herds. So all these are the explanation of the goodness. Bible itself is explaining what goodness is. You understand there? ಸತ್ಯವೇದವೇ ಅಲ್ಲಿ ನಮಗೆ ಕೊಡಲ್ಪಟ್ಟಿದೆ ಒಳ್ಳೆತನದ ಅರ್ಥವೇನು ಎಂಬುದಾಗಿ. So it says they come back, they enjoy the bounty, the goodness of God. And what the goodness of God is? The grain. ಒಳ್ಳೆಯತನವೇನೆಂದ್ರೆ ಅದು ದವಸ ಧಾನ್ಯಗಳು. Grain. The next one is new wine. ದ್ರಾಕ್ಷಾರಸ. Next is olive oil. ಎಣ್ಣೆ. Next is the sheep, the herds and the cattle. ಕುರಿಮರಿಗಳು. Okay, we are going to learn all these four and then we are going to pray. ಆಮೆನ್. ಈ ಎಲ್ಲವನ್ನು ನಾವು ಕಲಿತು ಪ್ರಾರ್ಥನೆ ಮಾಡೋಣ. First one, the goodness of God is seen in grain. ಆಮೆನ್. ದೇವರ ಒಳ್ಳೆಯತನವು ನಮಗೆ ಕಾಣುವಂತದ್ದು ಅದು ದವಸ ಧಾನ್ಯಗಳು. What do you mean by wheat? ಆ ಧಾನ್ಯಗಳು ಎಂಬುದರ ಅರ್ಥವೇನು ಇಲ್ಲಿ ಕೊಡಲ್ಪಟ್ಟಿದೆ? Wheat speaks about the provision of God. ಆ ದವಸ ಧಾನ್ಯಗಳು ಅಂದ್ರೆ ದೇವರು ಕೊಡಲ್ಪಟ್ಟಿರುವಂತಹ ನಮ್ಮ ಅವಶ್ಯಕತೆಗಳನ್ನು ಸಂಧಿಸಿರುವಂತದ್ದರ ಕುರಿತಾಗಿ. So the word grain comes from Dagan and Dagan. Say Dagan. See, this Dagan means to multiply and to increase. ಈ ಧಾನ್ಯ ಎಂಬುದರ ಪದವು ಬಂದಿರುವಂತದ್ದು ದಾಗಾಕ್ ಎಂಬುದಾಗಿ, ಅದರ ಅರ್ಥ ಹೆಚ್ಚಿಸಲ್ಪಡುವಂತದ್ದು. So when you take the provision of God, you increase. ದೇವರ, that is the idea. ಆಮೆನ್ ಆಮೆನ್. ದೇವರು ಕೊಡಲ್ಪಡುವಂತದ್ದನ್ನು ನಾವು ಸ್ವೀಕರಿಸುವಾಗ ಅದು ಮತ್ತೆ ಹೆಚ್ಚುವಂತದ್ದಾಗಿರುತ್ತೆ. So you are not going down when you come back to God, you are increasing. ಆಮೆನ್. ನಾವು ದೇವರ ಬಳಿಯಲ್ಲಿ ಹಿಂತಿರುಗಿ ಬರುವಾಗ ನಾವು ಕೆಳಗೆ ಹೋಗುವಂತ ವ್ಯಕ್ತಿಗಳಲ್ಲ, ಬದಲಾಗಿ ಮೇಲೆ ಹಾರುವಂತವರಾಗಿದ್ದೇವೆ. By the goodness of God, you increase and multiply. ದೇವರ ಕೃಪೆಯಿಂದ ನಾವು ಹೆಚ್ಚಿಸಲ್ಪಟ್ಟು ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಯುವಂತವರಾಗಿರುತ್ತೇವೆ. Somebody say hallelujah. ಆಮೆನ್. And the second thing is new wine. ಎರಡನೇದಾಗಿ ಅದು ದ್ರಾಕ್ಷಾರಸ. ಹೊಸ ವೈನ್ ಅಂತ ಕೆಲವು ಟ್ರಾನ್ಸ್ಲೇಷನ್ ದೇ ಸೇ ನ್ಯೂ ವೈನ್. ಬೇರೊಂದು ಭಾಷಾಂತರದಲ್ಲಿ ಹೊಸದಾದಂತಹ ದ್ರಾಕ್ಷಾರಸ. What do you mean by wine? ಈ ದ್ರಾಕ್ಷಾರಸ ಎಂಬುದರ ಅರ್ಥ It speaks about the new covenant. ಅದು ದೇವರ ಹೊಸ ಒಡಂಬಡಿಕೆಯ ಕುರಿತಾಗಿ ಮಾತನಾಡುವಂತದ್ದು. It is the covenant of grace. ಅದು ದೇವರ ಕೃಪೆಯ ಒಂದು ಒಡಂಬಡಿಕೆಯ ಕುರಿತಾಗಿ ಮಾತನಾಡುವಂತದ್ದಾಗಿದೆ. Now I am going to give you something very important that you may learn. ಆಮೇಲೆ ಈಗ ಹೇಳುವಂತದ್ದು ಬಹಳ ಮುಖ್ಯವಾಗಿರುವಂತ ವಿಷಯ. How do you make wine? ಹೇಗೆ ಈ ದ್ರಾಕ್ಷಾರಸವನ್ನು ತಯಾರು ಮಾಡ್ತೇವೆ? How do you make wine? ಹೇಗೆ ಇದನ್ನು ತಯಾರಿಸುವಂತದ್ದು? You get the grapes. ಎಲ್ಲಾ ದ್ರಾಕ್ಷಿಯನ್ನು ನಾವು ತೆಗೆದುಕೊಂಡು ಬಂದು and you stamp on it. ಅದನ್ನ ಚೆನ್ನಾಗಿ ಅದರ ಮೇಲೆ ತುಳಿಯುವಂತದ್ದು. And you press it. ಅದನ್ನ ಅಮುಕಿ ಅದರಿಂದ ರಸ ತೆಗೆಯುವಂತದ್ದು. Oh, the sweetness and the purpose of its use is only comes out after it is pressed. ಆಮೇಲೆ ಆ ದ್ರಾಕ್ಷಾರಸದ ಆ ಸಿಹಿಯು ಆ ರಸವು ಹೊರಬರುವಂತದ್ದು ಅದನ್ನು ಚೆನ್ನಾಗಿ ಅಮುಕಿದಾಗ ಮಾತ್ರ, ಅದನ್ನು ಕ್ರಶ್ ಮಾಡಿದಾಗ ಮಾತ್ರ. Amen. Now this is very deep. You have to give your attention. ಆಮೇಲೆ ನಮ್ಮ ಜ್ಞಾನವನ್ನು ನಾವು ಇಲ್ಲಿ ಗಮನಿಸಬೇಕು. God is saying the goodness is where God will make you a new wine. That means God will press you.
You go through the process of pressure. Amen. You go through the the process of being thrown and squeezed. ಆಮೇಲೆ ದೇವರ ಒಳ್ಳೆಯತನವು ಎಂಬುದರ ಅರ್ಥ ದೇವರು ನಮಗೆ ಹೊಸ ದ್ರಾಕ್ಷಾರಸವನ್ನು ಕೊಡ್ತಾರೆ ಅಂತ. ದ್ರಾಕ್ಷಾರಸ ಅಂದ್ರೆ ಅದರ ಒಂದು ಪ್ರೋಸೆಸ್ ಅಲ್ಲಿ ಕೂಡ ನಾವು ಹಾದು ಹೋಗಬೇಕು. ಅದರ ಅರ್ಥ ಜಜ್ಜಲ್ಪಡಬೇಕು, ನೋವಿನಲ್ಲಿಯೂ ಹಾಗೂ ಅಮುಕುವ ಅದರ ಆ ಪ್ರೆಷರ್ ಅಲ್ಲಿಯೂ ಕೂಡ ನಾವು ಮುಂದೆ ಹೋಗಬೇಕು. Why God is actually making us go through these pressures? ಯಾಕೆ ದೇವರು ನಮಗೆ ಈ ಎಲ್ಲಾ ಹಂತಗಳನ್ನು ಹಾದು ಹೋಗುವುದಕ್ಕಾಗಿ ಅನುಮತಿಸುತ್ತಾರೆ? To make us new wine. ಯಾಕಂದ್ರೆ ನಮ್ಮನ್ನು ಹೊಸದಾದಂತಹ To ದ್ರಾಕ್ಷಾರಸವನ್ನಾಗಿ to ಮಾಡುವುದಕ್ಕಾಗಿ. enjoy new wine. ಯಾಕಂದ್ರೆ ನಾವು ಆ ಹೊಸತನವನ್ನು ಆನಂದಿಸುವುದಕ್ಕಾಗಿ. Now this is important. ಆಮೆನ್. The Greek, the root word for new wine is theros. ಇದರ ಮುಖ್ಯವಾದ ಹೊಸ ದ್ರಾಕ್ಷಾರಸ ಎಂಬುದರ ಅರ್ಥ The word is theros. ತಿರೋಸ್ ಎಂಬುದಾಗಿ ಈ ಪದದ The meaning of that word theros means to inherit, to possess. ತಿರೋಸ್ ಎಂಬುದರ ಪದದ ಅರ್ಥ ಅದನ್ನು ವಶಪಡಿಸಿಕೊಳ್ಳುವಂತದ್ದು. You understand? The new wine root meaning is theros, that means to inherit, to possess. ಈ ಹೊಸ ದ್ರಾಕ್ಷಾರಸದ ಆ ಒಂದು ರೂಟ್ ಪದದ ಅರ್ಥ ತಿರೋಸ್ ಎಂಬುದಾಗಿ, ಅದರ ಅರ್ಥ ವಶಪಡಿಸಿಕೊಳ್ಳುವಂತದ್ದು. So to inherit, to possess the land, you need to go through the process. ಆಮೆನ್. ಆ ಒಂದು ಜಾಗವನ್ನು ಅಥವಾ ಆ ಒಂದು ಭೂಮಿಯನ್ನು ವಶಪಡಿಸಿಕೊಳ್ಳಬೇಕಾದರೆ ಅದರ ಪ್ರೋಸೆಸ್ ಅಲ್ಲಿ ನಾವು ಹಾದು ಹೋಗಬೇಕು. Your outer shell will go. What is inside, the best one, the pure one, the real life should Amen. come out so that you may possess the eternal life, the land God has for you. ನಿನ್ನ ಮೇಲ್ಭಾಗದ ಎಲ್ಲ ವಿಷಯವೂ ಅದು ಕಿತ್ತಾಕಲ್ಪಟ್ಟು ಒಳಗೆ ಇರುವಂತಹ ಆ ಒಂದು ವಿಷಯಗಳು ಶಾಶ್ವತವಾದಂತಹ ಲೋಕಕ್ಕೆ ಅದು ಕೊಡಲ್ಪಡಬೇಕು. See, that is the reason that you are going through that. The grape is going through the process so that the outer shell, the outer things may go, and the real, the best, the spiritual one may come out. ಈ ಹಂತವನ್ನು ಹಾದು ಹೋಗಬೇಕಾದ್ರೆ ನಮ್ಮ ದೇಹದ ಅಥವಾ ಉದಾಹರಣೆಗೆ ನಮ್ಮ ದೇಹದ ಮೇಲಿರುವಂತಹ ಎಲ್ಲ ಮೇಲ್ಭಾಗದ ವಿಷಯಗಳು ಹೋಗಿ ಒಳಗಿನ ನಿಜವಾದ ರೂಪ ಹೊರಬರಬೇಕು. And I thank God because this is also part of goodness. ಆಮೆನ್. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಯಾಕಂದ್ರೆ ದೇವರ ಒಳ್ಳೆತನದಲ್ಲಿ ಇದು ಕೂಡ ಒಂದಾಗಿದೆ. God squeezing you is part of God's goodness. ದೇವರು ನಮ್ಮನ್ನು ಹಿಸುಕಿ ನಮ್ಮೊಳಗಿರುವಂತಹ ಸತ್ಯವಾದ ರೂಪವನ್ನು ಹೊರತರುವಂತದ್ದು ಕೂಡ ಒಳ್ಳೆತನದ ಒಂದು I ಭಾಗ. love this. I really love this. I really love this. ಇದನ್ನ ನಾನು ಬಹಳ ಇಷ್ಟಪಡ್ತೇನೆ. Even we go through trouble, God is mending us. He is purifying us so that we may come out pure to inherit what God has for us. ನಾವು ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ರು ದೇವರು ನಮ್ಮನ್ನು ಆ ಸಂದರ್ಭದಲ್ಲಿ ನಮ್ಮನ್ನು ಆ ಪ್ರಕಾರವಾಗಿ ನಡೆಸಿ ನಮ್ಮ ಒಳಗೆ ಇರುವಂತಹ ಸತ್ಯ ರೂಪವನ್ನು ಹೊರತೆಗೆದು ಶಾಶ್ವತವಾದಂತಹ ಲೋಕವನ್ನ ವಶಪಡಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ಸಿದ್ಧ ಮಾಡ್ತಾ The ಇದ್ದಾರೆ. third one, olive oil. ಮೂರನೇದಾಗಿ ಎಣ್ಣೆ. What is olive oil? ಈ ಎಣ್ಣೆಯ ಅರ್ಥವೇ Olive oil is actually used for anointing. ಈ ಎಣ್ಣೆಯು ಅಭಿಷೇಕ ಮಾಡುವುದಕ್ಕಾಗಿ ಉಪಯೋಗಿಸುವಂತಹ ಎಣ್ಣೆ ಆಗಿದೆ. Olive oil is also seen as the presence of God. ಆಮೇಲೆ ಈ ಎಣ್ಣೆಯನ್ನು ದೇವರ ಆ ಒಂದು ಸಾನ್ನಿಧ್ಯಕ್ಕೆ ಕೂಡ ಹೋಲಿಸುವಂತದ್ದಾಗಿದೆ. When you are going through the process, the presence of God is always enriches and multiply, or it will be more in your life. ಈ ಕಷ್ಟದ ಹಂತವನ್ನು ನಾವು ಹಾದು ಹೋಗ್ತಾ ಇರುವಾಗಲೂ ಕೂಡ ದೇವರ ಅಭಿಷೇಕದ ಎಣ್ಣೆಯು ನಮ್ಮನ್ನು ಬಲಪಡಿಸಿ ನಡೆಸುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ. Olive oil speaks about peace. ಈ ಒಲಿವ್ ಎಣ್ಣೆಯು ನಮಗೆ ಮಾತನಾಡುವಂತದ್ದು ಸಮಾಧಾನದ ಕುರಿತಾಗಿ. See, when you apply oil, one of the reason we apply oil is for health. ನಾವು ಎಣ್ಣೆಯನ್ನು ಮೈ ಹಚ್ಚಿಕೊಳ್ಳುವಂತಹ ಒಂದು ಕಾರಣ ಅದು ಆರೋಗ್ಯಕ್ಕಾಗಿ, ಆರೋಗ್ಯದ God is ದೃಷ್ಟಿಯಿಂದ. saying, I am going to give the goodness. Goodness also involves health. ಆಮೇಲೆ ದೇವರು ಹೇಳ್ತಾ ಇದ್ದಾರೆ ನಾನು ನನ್ನ ಒಳ್ಳೆಯತನವನ್ನು ನಿಮಗೆ ಕೊಡ್ತೇನೆ ಅಂತ. ಆದ್ರೆ ಆರೋಗ್ಯ ಕೂಡ ಒಳ್ಳೆತನದಲ್ಲಿ ಒಂದು ಭಾಗವಾಗಿದೆ. And you know, when you apply oil, after applying and washing it, your face will glow. Glowing is also part of God's goodness. ಈ ಎಣ್ಣೆಯನ್ನು ನಾವು ಹಚ್ಚಿಕೊಂಡು ಅದನ್ನು ತೊಳೆದ ನಂತರ ನಮ್ಮ ಮುಖವು ಪ್ರಕಾಶಗೊಳ್ಳುತ್ತದೆ. ಈ ದೇವರ ಒಳ್ಳೆತನದಲ್ಲಿ ಪ್ರಕಾಶಿಸುವಂತದ್ದು ಕೂಡ ಒಂದು ಭಾಗವಾಗಿದೆ. You shine. ನಾವು ಪ್ರಕಾಶಗೊಳ್ಳುತ್ತೇವೆ. People will notice. ಅದನ್ನ ಜನರು See, ಗಮನಿಸುವಂತವರಾಗಿರ್ತಾರೆ. one of the thing of the goodness of God, when God releases goodness, people will notice. ಆಮೇಲೆ ದೇವರ ಒಳ್ಳೆಯತನವನ್ನು ಅದನ್ನು ಕೊಡುವಾಗ ಜನರು ಅದನ್ನು ಗಮನಿಸುವಂತವರಾಗಿರ್ತಾರೆ. Bible clearly says when God gives goodness, He always gives the goodness in front of God's people. ಆಮೇಲೆ ಸತ್ಯವೇದ ಈ ಪ್ರಕಾರವಾಗಿ ಹೇಳುತ್ತೆ ದೇವರು ಒಳ್ಳೆಯ ವಿಷಯಗಳನ್ನು ಜನರಿಗೆ ಕೊಡುವಾಗ ಎಲ್ಲಾ ಜನರ ಮುಂದಾಗಿ ಗಮನಿಸುವಂತೆ ಕೊಡುವ ವ್ಯಕ್ತಿಯಾಗಿದ್ದಾರೆ. Now the herd and flocks. ಆಮೇಲೆ ಈಗ Last. ಕರು ಹಾಗೂ ಕುರಿಮರಿಗಳ ವಿಷಯ. What do you mean by herd and
flocks. ಈ ಕರು ಹಾಗೂ ಕುರಿಮರಿ ಎಂದರೇನು? ಈ According to Bible, it is possession. ಸತ್ಯವೇದದ ಪ್ರಕಾರ ಅದು ವಶಪಡಿಸಿಕೊಳ್ಳುವಂಥದ್ದು, Possession, asti. ಆಸ್ತಿ. Genesis chapter 46 verse 32. ಆದಿಕಾಂಡ 42 46 verse 32. 46 32. 46 verse 32, where you know our patriarchs had herd, cattle, flocks, too much. That means on those days the luxury or the possession is not valued on money, or it is not valued on houses. It was valued on the cattle what they had. ಆ ಕಾಲದಲ್ಲಿ ನಾವು ಗಮನಿಸುವುದಾದರೆ ಒಬ್ಬ ವ್ಯಕ್ತಿ ಶ್ರೀಮಂತ ಅಥವಾ ಐಶ್ವರ್ಯವಂತ ಅಂತ ಹೇಳುವುದಾದರೆ ಮನೆ ಕಾರುಗಳಿಂದ ಗಮನಿಸ್ತಾ ಇರಲಿಲ್ಲ, ಅವರಿಗೆ ಕೊಡಲ್ಪಟ್ಟಂತಹ ಕುರಿ ದನಗಳಿಂದ ಅದನ್ನು ಆ ಪ್ರಕಾರವಾಗಿ ಹೇಳ್ತಾ ಇದ್ರು. And at last God is saying, you will be like a well watered garden. ಆಮೇನ್. ಕಡೆಯದಾಗಿ ದೇವರು ಹೇಳ್ತಾ ಇರುವಂತದ್ದು, ನೀನಂತೂ ಯಾವಾಗಲೂ ನೀರು ತುಂಬಿರುವಂತಹ ಸ್ಥಳದಲ್ಲಿ Say, I am going to be a well watered garden. ಆಮೇನ್. ಈ ಪ್ರಕಾರವಾಗಿ ನಾನು ಯಾವಾಗಲೂ ನೀರಿನ ಪಕ್ಕದಲ್ಲಿ ಇರುವಂತಹ ಒಂದು ತೋಟದ ಹಾಗೆ ಇರ್ತೇನೆ. I mean, the word garden means protected. ತೋಟ ಎಂಬುದರ ಪದದ ಅರ್ಥ ಅದು ಸುರಕ್ಷಿತಗೊಂಡಿರುವಂತದ್ದು. I am talking from its original language, okay? ಅದು ಒರಿಜಿನಲ್ ಭಾಷೆಯಿಂದ ಮಾತನಾಡ್ತಾ ಇರುವಂತ. Garden means protected. ತೋಟ ಎಂಬುದರ ಅರ್ಥ ಅದು ಸುರಕ್ಷಿತವಾಗಿರುವಂತದ್ದು ಎಂಬುದಾಗಿ. Surround mean presence of God will surround you. ಆ ತೋಟದ ಸುತ್ತಲೂ ದೇವರ ಒಂದು ಸಾನ್ನಿಧ್ಯ ತುಂಬುವಂತದ್ದಾಗಿದೆ. And one more meaning for the word garden is God defends. ಇನ್ನೊಂದು ಅರ್ಥ ಈ ತೋಟಕ್ಕೆ ಕೊಡಲ್ಪಟ್ಟಿರುವಂತದ್ದು ದೇವರು ಅದನ್ನು ಹೇಳುವಂತವರು ಎಂಬುದಾಗಿ. ದೇವರು ಡಿಫೆಂಡ್ ಯುದ್ಧ ಮಾಡಿ ನಿಮಗಾಗಿ ಮಾತನಾಡ್ತಾರೆ ದೇವರು. ಓಕೆ, ನಿನಗಾಗಿ ನಿಂತ್ಕೊಂತಾರೆ ದೇವರು. ಸಿ, ವೆನ್ ಯು ಆರ್ ಎ ವೆಲ್ ವಾಟರ್ಡ್ ಗಾರ್ಡನ್, ವಾಟ್ ಗಾಡ್ ಇಸ್ ಸೇಯಿಂಗ್, ಐ ವಿಲ್ ಪ್ರೊಟೆಕ್ಟ್ ಯು, ಐ ವಿಲ್ ಡಿಫೆಂಡ್ ಯು. ದಟ್ ಮೀನ್ಸ್ ಹಿ ವಿಲ್ ಮೇಕ್ ಶ್ಯೂರ್ ನಥಿಂಗ್ ಕ್ಯಾನ್ ಎಂಟರ್ to your garden. ನೀನು ಸಮೃದ್ಧಿಯಾಗಿರುವ ತೋಟ ಆಗಿದ್ರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಸುರಕ್ಷಿತವಾಗಿ ಇಡ್ತೇನೆ, ನಾನು ನಿನಗೆ ಯಾವ ತೊಂದರೆಯೂ ಬರದಂಗೆ ಕಾವಲಾಗಿರ್ತೇನೆ. And at the end God says, my people will never be sorrowful.